13 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ನೋಡಿ ಟ್ರಾಫಿಕ್ ನೋಡಿದ್ರೆ ಯಾವ ತರ ಉಂಟಂದ್ರೆ ಗಾಯ್ಸ್ ಅಂತ ಸೂಪರ್ ಕಾರ್ ಬಸ್ ಗಾಯ್ಸ್. ಎಷ್ಟು ಕ್ರೌಡ್ ಆದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ. ಇದಷ್ಟು ಆಟೋ ಹೇಳ್ಕೊಂಡು ಬಂದ್ವಿ. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್. 70 Pro Max ಎಕ್ಸ್ಚೇಂಜ್ ಮಾಡ್ಬರ್ತೀನಿ ಆಪಲ್ ಸೆಂಟರ್. Hi guys, welcome back to my new vlog guys. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ನಾವು ಬೆಂಗಳೂರಿಗೆ UB ಸಿಟಿ ಮತ್ತೆ ಏಷ್ಯನ್ ಮಾಲ್ಗೆ ಅಂತ ರೌಂಡ್ಸ್ ಹೋಗುವಂತ ಒಂದು ಪ್ಲಾನ್ ಮಾಡಿದ್ದೇವೆ. ಅದಕ್ಕೆ ಇವತ್ತು ಹೋಗ್ಬೇಕೀಗ. ಸ್ನಾನ ಊಟ ಆಯ್ತು, ಸ್ನಾನ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕೊಡು ಮಾರಿ ಯಾರು ಮಾರೆ ಬೀಪ್ ಮಾಡ್ತೀವಿ ಬಿಡಿ. ಯಾಕಿದ್ರತಿ UB ಸಿಟಿ ಮತ್ತೆ ಏಷ್ಯನ್ ಮಾಲ್ ಹೋಗಿ ಹಂಗೆ MG ರೋಡಿಗೆ ಆದ್ರೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಈಗ ಸ್ನಾನ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ನಿಮ್ಗೆ ಹಂಗೆ ಹೋಗ್ತಾ ಸಿಗ್ತೀನಿ. ಫೈನಲಿ ಸ್ನಾನ ಗಿನ್ನ ಮಾಡಿ ಮಸ್ತ್ ರೆಡಿ ಆಗಿ ಹೊಂಟಿದ್ದೀವಿ. ಈಗ ನಂದು ನಿನ್ನೆ ನೈಟ್ ಶಿಫ್ಟ್ ಇತ್ತು, ಅಂದ್ರೆ 24 ನೈಟ್ ಶಿಫ್ಟ್ ಇತ್ತು. 25 ಅಲ್ಲ 24 ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಿದ್ದೆ ಮಾಡಿಲ್ಲ, ಏನು ಮಾಡಿಲ್ಲ, ಡೈರೆಕ್ಟ್ ಹೋಗ್ತಿದ್ದೀವಿ ರೆಡಿ ಎಲ್ಲ ಆಗಿ. ನಮ್ಮ ಫಸ್ಟ್ ಇಲ್ಲಿ ನಮ್ದು ಏರಿಯಾ ವೈಟ್ ಫೀಲ್ಡ್ ಹುಡಿಗೆ ಮೆಟ್ರೋ ಇದೆ. ಹುಡಿಯಿಂದ ಮೆಟ್ರೋಯಿಂದ ನೋಡಿ ಅಲ್ಲಿ MG ರೋಡಿಗೆ ಹೋಗಿ ಹಂಗೆ UB ಸಿಟಿ ಹೋಗ್ಬೇಕು. ತೋರಿಸ್ತೀನಿ ನಿಮ್ಗೆ ಏನಂತ. ಈಗ ಮೆಟ್ರೋ ಬೇಡ ಅಂತ ಊಬರ್ ನೋಡ್ತಿದ್ವಿ. ಊಬರ್ ನೋಡ್ಬೇಕು 6 ಜನರಿಗೆ ಒಂದು ಕಾರ್ಗೆ ಅಂದ್ರೆ ಮಸ್ತ್ ಅದ್ರಲ್ಲಿ ಹೋಗೋದು. ಊಬರ್ ಬುಕ್ ಮಾಡಿದ್ರೆ ಯಾರು ತಗೊಂತಾನೆ ಇಲ್ಲ. ನಾವು ಕಾರ್ ಮಾಡಿದ್ರೆ ತಗೊಂತಿಲ್ಲ. ಈಗ ಮತ್ತೊಂದ್ಸಲಿ ಫ್ರೀ ಶೇರಿಂಗ್ ಆಟೋ ಮಾಡುವಂತ ಮಾಡಿದ್ವಿ. ಆಟೋ ಬುಕ್ ಮಾಡಿದ್ವಿ, ಬಂದು ಅವ್ರು 3 ಜನ ಹೋದ್ರು. ನಾವು 3 ಜನ ಏನೋ ಆಟೋ ಹುಡುಕ್ತಾನೆ ಇದ್ವಿ. ಇನ್ನು ಆಟೋ ಸಿಗ್ತಾನೆ ಇಲ್ಲ ರ್ಯಾಪಿಡೋ ಅಲ್ಲಿ. ಈಗ ಆಟೋ ಬಂತು. ನೆಕ್ಸ್ಟ್ UB ಸಿಟಿ ಸ್ಟಾಪ್. ಅವ್ರು 3 ಜನ ಹೋದ್ರೆ ನಾವು 3 ಜನ ಹೋಗ್ಬೇಕು ಅಷ್ಟೇ. ಇವತ್ತು ಕ್ರಿಸ್ಮಸ್ಸಿನ ಎಫೆಕ್ಟ್ ಜನ ನೋಡಿ ಎಷ್ಟು ಜನ ಇದ್ದಾರೆ ಮಾಲಲ್ಲಿ. ಸಿಕ್ಕಾಪಟ್ಟಿ ಜನ ಇಲ್ಲಿ. ನಮ್ದು ಕ್ಯಾಬಿಗೆ ಫ್ಯೂಲ್ ಖಾಲಿ ಆಯ್ತು. ಫ್ಯೂಲ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಫ್ಯೂಲ್ ಹಾಕ್ಸ್ಕೊಂಡು ಮತ್ತೆ ಹೋಗೋದು. ರೋಡ್ ಮೇಲೂ ಟ್ರಾಫಿಕ್, ಇಲ್ಲಿ ಫ್ಯೂಲ್ ಸ್ಟೇಷನ್ಗೆ ಬಂದರೂ ಇಲ್ಲೂ ಟ್ರಾಫಿಕ್. ಬಂದರೂ ಒಂದು 3-4 ಆಟೋ ಕಂಟಿನ್ಯೂ ಸರ್ ಲೈನ್ ಕ್ಯೂ ಹಚ್ಚಬೇಕು. ಒಂದೊಂದು ಆಟೋ ಆದಮೇಲೆ ನಮ್ಮ ಆಟೋ. ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದೇ ಇದೆ ಬೇಜಾರು ಟ್ರಾಫಿಕ್. ಅಲ್ಲೊಂದು ಆಂಬುಲೆನ್ಸ್ ಸೌಂಡ್ ಕೇಳ್ತಿರ್ಬೋದು. ಫುಲ್ ಒಂಥರ ನಮಗೆ ನಮ್ಮ ಕಡೆ ಸೌಂಡ್ ಸಿಸ್ಟಮ್ ಕಾಂಪಿಟೇಷನ್ ಮಾಡ್ತಾರಲ್ಲ ಆ ಥರ ಫೀಲ್ ಬರ್ತಾ ಉಂಟು. ಆ ಥರ ಸೌಂಡಲ್ಲಿ ಕೇಳಿಸ್ತುಂಟ ಎಲ್ಲ ಗೊತ್ತಿಲ್ಲ ನೋಡ. ನಮಗಂತೂ ಮಸ್ತ್ ಕೇಳಿಸ್ತು. ಮಸ್ತ್ ಉಂಟು. ಇವತ್ತು ನೈಟ್ ಶಿಫ್ಟ್ ಮಾಡಿದ್ದು ಹೊಡ್ತಾ ಬೆಳಗ್ಗೆ ಅಷ್ಟು 11 ಗಂಟೆಗೆ ಎದ್ದೆ. ಈಗ ನೋಡ್ರಿ ಈಗ ರೀತಿಯ ಬರ್ತಾ ಉಂಟು. ಹಿಂಗೆಲ್ಲ ಆಗ್ತಾ ಉಂಟು ನೈಟ್ ಶಿಫ್ಟ್ ಮಾಡಿ ಹೊಡ್ತಾ. ಇವರೆಲ್ಲ ಆರಾಮ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಾರೆ. ನಮ್ಮ ನೋಡ್ರಿ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಿನಿ, ತಿರುಗಿಲ್ಕೊಂಟೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರಾಫಿಕ್ ಒಂದು ಪಾಸ್ ಮಾಡಿ 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 UB ಸಿಟಿಗೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ 1 ಕಿಲೋಮೀಟರ್ ಉಂಟು. ಇಳ್ಕೊಂಡು ಮಸ್ತ್ ನೋಡಿ ಮಸ್ತ್ ಮಜಾ ಮಾಡೋದು ಇವತ್ತು. ಅಂತೂ ಕ್ಯಾಬಿನ್ ಇಳಿದೆ ಮಸ್ತ್ UB ಮಾಲಿಗೆ ಬಂದಿದ್ದೀವಿ. ಹಂಗೈತೆ ಬಿಲ್ಡಿಂಗ್. ಇದು ಹೆಂಗೈತಿ ಗೊತ್ತಾ? ಟ್ವಿನ್ ಟವರ್ ಗೊತ್ತಾ ನಿಂಗೆ? ನೋಡಿಲ್ಲ. ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ರು. ಮಸ್ತ್ ಇದೆ. ಹಿಂಗೆ ಒಳಗೆ ಹೋಗುವ. ಇದ್ರ ಪಕ್ಕದಲ್ಲೇ ಕಿಂಗ್ ಫಿಶರ್ ಟವರ್ ಇರೋದು. ಅದನ್ನು ಹೋಗ್ಲಿಕ್ಕಾದ್ರೆ ಹೋಗ್ತೀನಿ ನೋಡ. ಫಸ್ಟ್ ಇದಕ್ಕೆ ಹೋಗಿ ನೆಕ್ಸ್ಟ್ ಆಲ್ರೆಡಿ 3 ಜನ ಹುಡುಗರು ಬಂದಾಗದೆ. ನಮ್ದೇ ಲೇಟ್ ಆಯ್ತು. ನಮ್ದೇ ಒಂದು ½ an hour ಲೇಟ್ ಆಯ್ತು. ಎಷ್ಟು 3:30 ಬಿಟ್ಟಾರೆ 4:45 ಆಯ್ತು. ಈಗ 1.25 ತಾಸು ಬರ್ಲಿಕ್ಕೆ ಟ್ರಾಫಿಕ್ ಅಲ್ಲಿ. ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಮಸ್ತ್. ಏನು ಮಸ್ತ್ ಡೆಕೋರೇಷನ್ ಮಾಡಿದಾರ ಅಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನು ಇದೇನಷ್ಟಿರಲ್ಲ. ಏಷ್ಯನ್ ಮಾಲ್ ಅಂತ ನೆಕ್ಸ್ಟ್ ಲೆವೆಲ್. ಇದೇ ಅಷ್ಟಿರಲ್ಲ ಇಲ್ಲಿ. ಗೈಸ್ ಟವರ್ ನೋಡಿ ಹೆಂಗಿದೆ ಮಸ್ತ್ ಇದೆ. ಇವತ್ತು ನಾವು UB ಸಿಟಿಗೆ ಹೋಗಿದ್ದೆ ಸೂಪರ್ ಕಾರ್ ನೋಡ್ಬೇಕಂತ. ಒಂದು ಸೂಪರ್ ಕಾರು ಇಲ್ಲ. ಆಡಿ BMW ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಫೆರಾರಿ ಅದ್ರ ನೋಡುವ ಅಂತ ಬಂದರೆ ಇಲ್ಲಿ ಯಾವ್ದು ಕಾರು ಇಲ್ಲ. ಫುಲ್ ರಶ್ ಜನ. ಸೂಪರ್ ಕಾರ್ ಒಂದು ಬಿಟ್ಟು
ಸ್ಟಾಪ್ ಯು ಒಂದು ಸೂಪರ್ ಸ್ಟಾರ್ಸ್ ನೋಡಿಲ್ಲ, ಅದೇ ಬೇಜಾರಾಗ್ತಿರ್ತದೆ. ಸ್ವಲ್ಪ ವೇಟ್ ಮಾಡ್ತೀವಿ, ಅದ್ರ ಬರ್ಬೋದಂತ ವೇಟ್ ಮಾಡ್ತೀವಿ. ಗೈಸ್ ಇದು ಲುಕ್ ನೋಡಿ ಗೈಸ್ ಹೆಂಗಿದೆ, ಸೂಪರ್. ಗೈಸ್ ಅಂತ ಸೂಪರ್ ಕಾರ್ ಬಸ್ ಗೈಸ್. ಫಾಸ್ಟ್ ಕಡೆ ಒಂದು ವಿಡಿಯೋ ಒಂದು ಫೋಟೋಸ್ ತಕ್ಕೊಂಡು ನೆಕ್ಸ್ಟ್ ಯಾವ ಕಾರ್ ಬರುತ್ತೆ ನೋಡ್ರಿ. ಅಂತ ಕಾರ್ಲ ಡ್ರೀಮ್ ಗೈಸ್, ಲ್ಯಾಂಬೋರ್ಗಿನಿ ಫಾರ್ಚ್ ನೆಕ್ಸ್ಟ್ ಲೆವೆಲ್. ಫಾರ್ಚ್ ಬ್ಲ್ಯಾಕ್ ಆದ್ರೆ ಇನ್ನೊಂದು ವೈಟ್, ಇದೆಲ್ಲ ನೋಡ್ಕೊಂಡು ಈಗ ಮಾಲ್ ಆಫ್ ಏಷ್ಯಾ ಕಡೆ ಕ್ಯಾಬ್ ಬುಕ್ ಮಾಡಿದೀವಿ. ಬಂದೆ ಕ್ಯಾಬ್ ಮಾಲ್ ಆಫ್ ಏಷ್ಯಾ ಹೋಗಿ ಸಿಗ್ತೀನಿ. ಅಲ್ಲಿ ಮಸ್ತ್ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ಬೇಕು ಅದು. ಗೈಸ್ ಕಿಂಗ್ ಫಿಶರ್ ಟವರ್ ನೋಡ್ರಿ ಇಲ್ಲೇ ಇದೆ. ನಾವು ವಿಜಯ ಮಲ್ಯ ಅಂತ ಹೋಗಿ ಮೀಟಾಗಿ ಬರ್ಬೇಕು. ವಿಜಯ ಮಲ್ಯ ಕಾಲ್ ಮಾಡಿ ಆಟೋ ಬುಕ್ ಮಾಡಿದ್ರು ಯಾರು ತಗೊಂತಲ್ಲ, ಯಾಕಂದ್ರೆ ಅಲ್ಲಿ ಮಾಲ್ ಆಫ್ ಏಷ್ಯಾ ಹತ್ರ ಫುಲ್ ಟ್ರಾಫಿಕ್ ಉಂಟಂತ, ಅದಕ್ಕೆ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ರ್ಯಾಪಿಡೋ ಅಲ್ಲಿ. ಅದಕ್ಕೆ ಮಸ್ತ್ ಈಗ ಮತ್ತೊಂದು ಬುಕ್ ಮಾಡಿದ್ವಿ, ನೋಡ್ಬೇಕು. ಬುಕ್ ಮಾಡಿದ್ರಿ ಅಲ್ಲಿ ಅವ್ರಿಗೆ ಕ್ಯಾಬ್ ನಂಬರ್ ಹುಡುಕೋದೇ ರಗಳೆ, ಅದೇ ಕಷ್ಟ ಇದೆ. ಎಷ್ಟು ಆಟೋ ಕ್ಯಾಬ್ಸ್ ಎಷ್ಟು ಸಿಕ್ಕಾಪಟ್ಟಿದೆ ಅಲ್ಲಿ, ಹುಡುಕೋದಂದ್ರೆ ಕಿರಿಕಿರಿ. ಸ್ವಲ್ಪ ಹೊತ್ತು ಕಳಿದ್ರೆ ಮಸ್ತ್ ಕಾರ್ ಕಾಣ್ತಿತ್ತು, ನಮ್ಗೆ ಟೈಮ್ ಇಲ್ಲ. ಇಲ್ಲೊಂದು ಇಲ್ಲೇ ಅದೇ ನೋಡಿ ಬೆನ್ಸ್. ಸ್ವಲ್ಪ ವೇಟ್ ಮಾಡ್ಬೋದು, ಇಲ್ಲಾಂದ್ರೆ ಮತ್ತೆ ಮಾಲ್ ಆಫ್ ಏಷ್ಯಾ ಹೋಗುವ ಅಂತ. ಎಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಇನ್ನೊಂದು ಆಟೋ ನೋಡಿದ್ದೀವಿ, ಹೋಗೋದೊಂದೇ. ಅವ್ರು 3 ಜನ ಅಲ್ಲಿ ನಿಂತಿದ್ದಾರೆ, ಯಾಕಂದ್ರೆ ಅವ್ರದ್ದೆಲ್ಲ ಸುಮಾರು 2-3 ಕ್ಯಾಬ್ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೊಂದು ಕ್ಯಾಬ್ ಬುಕ್ ಮಾಡಿದ್ರೆ ಒಂದು ಬಂದ ಕೂಡಲೇ ಅವರು ಬರ್ತಾರೆ ಮಾಲ್ ಆಫ್ ಏಷ್ಯಾಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ ಗಾಯ್ಸ್. ಬೆಂಗಳೂರಲ್ಲಿ ಎಲ್ಲಿ ಹೋದ್ರು ಟ್ರಾಫಿಕ್. ಇಲ್ಲಿ ಹೆಬ್ಬಾಳ ಕಡೆ ಬಂದ್ವಿ, ಇಲ್ಲಂತೂ ಗಾಯ್ಸ್ ನಮ್ಮ ಗ್ರೂಪಲ್ಲಿ ಎಂತೆಂತ ಲೆಜೆಂಡ್ ಇದ್ದಾರೆ ಅಂದ್ರೆ ಇನ್ನು ಬಾಯ್ ಕೊಡಕ್ ಬರಲ್ಲ. ಇಷ್ಟು ವರ್ಷ ಆದ್ರೂ ಬಾಯ್ ಕೊಡಕ್ ಬರಲ್ಲ. ಮೊನ್ನೆ ಅಂದ್ರೆ ನಮ್ದು ಎಕ್ಸಾಮ್ ಆಯ್ತಲ್ಲ, ಎಕ್ಸಾಮ್ ಆದ ಕೂಡಲೇ ಕಲ್ತಾನಂತೆ ರಜೆಯಲ್ಲಿ. ಅದಕ್ಕೆ ನಾನು ನಾಳೆ ಒಂದು ರೆಂಟಿಗೆ ಬೈಕ್ ಕೊಟ್ಟು ಈ ಟ್ರಾಫಿಕಲ್ಲಿ ಬಿಡ್ತಾನಂತಿಗೆ. ಈ ಟ್ರಾಫಿಕಲ್ಲಿ ಗೆದ್ದು ಬಂದ್ರೆ ನನಗೆ 10,000 ಸ್ಪಾನ್ಸರ್ ಗಿಫ್ಟ್. ಲ್ಯಾಟ್ರಿ ಫಸ್ಟ್ ಪ್ರೈಸ್ ನೋಡ ಪಕ್ಕ ಹೊಡಿಬೇಕು. ನಾ ಬರಲಿ ಟ್ರಾಫಿಕ್ ವಾಪಸ್ ನಂಗೆ ಗೊತ್ತೈತೆ ಅದು. 10,000 ರೂಪಾಯಿ ಕೊಡ್ಬೇಡ, ನಾ ಹೊಡೆಯಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ ಎಷ್ಟೇ ಹೊಡೆಯಲ್ಲ, ನಾ ಕೊಡ ಒಂದೇ ಮಾತು. ಡೇರಿಂಗ್ ಇಲ್ಲ ಹೊಡಿಲಿಕ್ಕೆ. ನಮ್ಗೆ ಆಟೋ ಮೇಲೆ ಕುತ್ಕೊಂಡ್ ಬರ್ಲಿಕ್ಕೆ ತಲೆ ಹಾಳಾಗುತ್ತೆ. ಇನ್ನು ಗಾಡಿ ಬಿಟ್ರೆ ಮುಗಿದ ತಲೆಗತ್ತೆ. ನಮ್ ರೋಹಿತನ್ ಕೊಡ್ಬೇಕು. ನಂಗೆ ಬೇಡಪ್ಪ. ನಮ್ ರೋಹಿತನ್ ಲಕ್ ಅಂತ ಅಂದ್ರೆ ನಾವ್ ಚೌತಿಯಲ್ಲಿ ಒಂದು ಕ್ಯಾಶಿನ ಗಾಡಿ ತಾಗೋದು ಅವನಿಗೆ. ಲಕ್ ಅಂದ್ರೆ ಲಕ್. ಸ್ಕ್ಯಾಮ್ ಮಾಡೋಣ ನನಗೆ 5 ರೂಪಾಯಿ ಸ್ಕ್ಯಾಮ್ ಮಾಡೋಣ. ಇವತ್ತು ಎಂತ ಪಕ್ಕ ಮೂವ್ಮೆಂಟ್ ಅಂದ್ರೆ ಪಕ್ಕದಲ್ಲ, ಇಷ್ಟೇ ಪಕ್ಕದ ಲ್ಯಾಂಬರ್ಗಿನೂ ಹೋಯ್ತು ವೈಟ್ ಕಲರ್. ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಎಂತ ಅಂದ್ರೆ ಅಪ್ಪ ಎಂತ ಬ್ಯಾಡ್ ಮೂವ್ಮೆಂಟ್ ಎಲ್ಲ ಆಗಬಾರ್ದು ಗೈಸ್. ಹೆಂಗಿತ್ತು ಗೊತ್ತಾ ವೈಟ್ ಕಲರ್. ಗೈಸ್ ನಮ್ಮ ಬೆಂಗಳೂರು ಟ್ರಾಫಿಕ್ ನೋಡಿದೆ ಗೈಸ್. ಎಷ್ಟು ಕ್ರೌಡ್ ಆದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಇದಷ್ಟು ಆಟೋ ಹೇಳ್ಕೊಂಡು ಬಂದ್ವಿ, ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೆವಿ ಟ್ರಾಫಿಕ್, ಹೆವಿ ಕ್ರೌಡ್. ಮುಗಿಸ್ಕೊಂಡು ಸಿಟಿ ಹೋಗುವ ಅಲ್ಲೇ ಗೈಸ್. ಹೇಳ್ತೀನಲ್ಲ ಜಾತ್ರೆ ತರ ಆಗ್ತದೆ, ಅಷ್ಟು ಹೆವಿ ಕ್ರೌಡ್ ಗೈಸ್. ಫಸ್ಟ್ ಲುಕ್ ಮಾಲ್ ಇಂದ ಸಿನಿಮ್ಯಾಟಿಕ್ ತೋರಿಸ್ತೀನಿ ನಾವು. Crying snowman, not in front of me. Who will get your tears
Cause if you can't catch me, darling, if you can't catch me, darling, don't cry, snowman, don't leave me this way. A bottle of water can't hold me close, baby. Can't hold me close, baby. I want you to know that I'm never leaving, cause I miss the snow till death will be freezing. Yeah, you are my home for all seasons. So come on, let's go. Let's go below zero and hide from the sun. I love you forever, oh, we'll have some fun. Yes, let's hit the North Pole and live happily. Please don't cry no tears now, it's Christmas, baby, my snowman. ಯಾರು ರೋಹಿತ ಜನ ಇರಲ್ಲ ಕರ್ಕೊಂಬಂದ ಇಲ್ಲಿ ನೋಡ್ರೆ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಮಾತ್ರ. ಹಂಗೆ ಡೆಕೋರೇಷನ್ ಹಂಗೆ ಮಾಡಿ ಲೈಟಿಂಗ್ಸ್ ಮಾತ್ರ ಸಾಲಿಡ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ಮಾತಿಲ್ಲ. ಎಷ್ಟು ನೋಡ್ಬೇಕು, ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ರೆ ನಮ್ಗಿರೋ ಚಾಲೆಂಜ್. ಕ್ಯಾಬ್ ದೇವಳು ಯಾರೂ ತಗೊಳ್ಳಲ್ಲ, ಅದೇ ಆಗಿ ಮೀನು ಗೈಸ್. ಇಷ್ಟು ಜನ ಕ್ರೌಡ್ ಇದ್ದಾರೆ, ನೋಡ್ರೆ ರಶ್ ಇಲ್ಲ ಅಂತ. ನೀವು ಯಾರು ಮಾರಿ ಹೊಟ್ಟೆಗೆ ಏನ್ ತಿಂತಿ? ನಾವು ನೋಡಿದ್ರೆ ಹೊರಗಡೆ ಅನಿರುದ್ಧಿ ಹುಡುಕ್ತೀವಿ, ನೋಡ್ರೆ ಒಳಗಡೆ ಬಂದು ನಿಂತ್ಕೋಣ. ನೀವು ನಾವಿಂದ ಹೊರಗಡೆ ಹುಡುಕಿ ನಿಂತ್ಕೊಂಡಿದ್ದೀವಿ. 70 Pro Max ಎಕ್ಸ್ಚೇಂಜ್ ಮಾಡ್ಬರ್ತೀನಿ ಆಪಲ್ ಸೆಂಟ್ರಲ್ ಚೇಂಜ್ ಮಾಡ್ಬರ್ತೀನಿ. ನೋಡ್ರಿ ಮೊಬೈಲ್ ಚೆಕ್ ಮಾಡ್ರೆ ಎಲ್ಲ ಇಲ್ಲಿ ಬಂದು ಗೇಮ್ ಆಡ್ತಾರ ಆಗಿಲ್ಲ. ಯಾಕಂದ್ರೆ 15 Pro 15 ಕ್ಯಾಮ್ರಾನೇ ಅದಕ್ಕಿಂತ ಬೆಟರ್ ಉಂಟು, ಅದಕ್ಕೆ ಬೇಡ ಬಿಟ್ಟು ಬಂದು ನೆಕ್ಸ್ಟ್ ಟೈಮ್ ನೋಡುವ. ಗೈಸ್ ಎಲ್ಲ ಒಳಗಡೆ ಎಲ್ಲ ಮುಗಿಸಿ ಒಳ್ಳೆ ರಶ್ ಅಂದ್ರೆ ಯಾವ ಥರ ಅಂದರೆ ಇರಿಟೇಟ್ ಆಗ್ಬಿಡ್ತು ಆ ಥರ ರಶ್ ಜಾಸ್ತಿ. ನಾವು ನಮಗೆ ಬೇರೆ ಏನಾಗಿರುತ್ತೆ, ಪಟಾಪಟ ಏನು ಬೇಡ ಅಂತೆಲ್ಲ ವಾಪಸ್ ಬಂದಿದ್ದೀವಿ. ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು ಎಲ್ಲ ಅಂತ ಯಾವ್ದು ಮಸ್ತ್ ಸ್ವಲ್ಪ ಚಲೋ ಹೋಟೆಲ್ ಗಿಡ ನೋಡಿ ಊಟಕ್ಕೆ ಹೋಗಿ ಅಷ್ಟು ಮನೆ ಕ್ರೌಡ್ ನೋಡಿ ಇಲ್ಲಿ ಫುಲ್ ಟ್ರಾಫಿಕ್. ಟ್ರಾಫಿಕ್ ನೋಡಿ ಯಾವ ಥರ ಇದೆ ಅಂದರೆ ಇವತ್ತು ನಾವು ಮನೆ ಹೋಗ್ಬಿಡ್ತೀವಿ ಅಂತ ಗೊತ್ತಿಲ್ಲ. ಎಷ್ಟು ಆಲ್ರೆಡಿ ಒಂದು 2-3 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ನಾವು ಹಂಗೆ. ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟರೆ ನೋಡಿ ಕ್ಯಾಬ್ ಸಿಗಲ್ಲ ಅಂತ ಪಟಾಪಟ ಬಂದ್ವಿ. ನಾವು ಮಾತಾಡ್ತೀವಿ, ನಿಮ್ಗೆ ಕೇಳಿಸ್ಕೊಂಡಿಲ್ಲ ಗೊತ್ತಿಲ್ಲ ಗೈಸ್. ಇಲ್ಲಿ ನಡೆದು ಸಾಗಾಯ್ತು, ಹೊಟ್ಟೆಗೆ ಏನು ತಿನ್ನಲಿಲ್ಲ. ನೋಡ್ಬೇಕು ಏನು ತಿಂತೀವೋ ಇಲ್ಲ PG ಊಟ ಮಾಡ್ತೀವೋ ಗೊತ್ತಿಲ್ಲ. ಈಗ ಕ್ಯಾಬ್ ಬುಕ್ ಮಾಡ್ತಿದ್ವಿ, ಕ್ಯಾಬ್ ಬುಕ್ ಮಾಡ್ಕೊಂಡು PG ಹತ್ರ ಹೋಗ್ತೀವಿ. PGಯಲ್ಲಿ ಊಟ ಮಾಡೋದಿಲ್ಲ, ಹೋಟೆಲ್ ಊಟ ಮಾಡೋದು ನೋಡ್ಬೇಕು ಏನಂತ. ಅಲ್ಲಿ ಊಟ ಮಾಡೋಕೆ ನಿಮ್ಗೆ ಹಂಗೆ ಸಿಗ್ತೀನಿ, ಅಲ್ಲೇ ಕ್ಯಾಬ್ ಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಹಂಗೆ ಸ್ಟೂಟೆನ್ ಆಗಿರಿ ಗೈಸ್. ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ಬರ್ತಾ ಉಂಟು. ಎರಟಿಗೆ ಕಾರ್ ಬುಕ್ ಮಾಡಿದ್ವಿ, ಕ್ಯಾಬ್ ಬಂದು ಕ್ಯಾಬಲ್ಲಿ ಹತ್ತಿ ನಮಗೆ ಸಿನಿಮ್ಯಾಟಿಕ್ ತೋರಿಸ್ಕೊಂತ ಆಮೇಲೆ ಡೈರೆಕ್ಟ್ PG ಹೋಗೋದೆ, ಮತ್ತೇನಿಲ್ಲ. ನಮ್ದು PG ಇರೋ ಲೊಕೇಶನ್ಗೆ ಬಂದಿದ್ವಿ. ಊಟ ನೋಡ್ಬೇಕು, ಊಟ ಆರ್ಡ್ರ್ ಮಾಡೋ ತರ್ಸುವ ಅಂತ ಮಾಡಿದ್ವಿ. ಎಲ್ಲ ಹುಡುಗರು ಪೇ ಮಾಡ್ತಿದ್ದಾರೆ. ರೂಮಿಗೆ ಹೋಗಿ ಟೆಸ್ಟಿಂಗ್ ಮಾಡಿ ನೋಡ್ಬೇಕು ಊಟ ಏನು ಮಾಡೋದು ಅಂತ. ಆಮೇಲೆ ಬ್ಲಾಗ್ ಏನು ಮಾಡಿ ಈಗ ರೂಮಿಗೆ ಒಂದು ಫುಲ್ ಫ್ರೆಶ್ ಅಪ್ ಮತ್ತು ಊಟ ಕೊಟ್ಟಿದ್ದೀವಿ. ಈಗ ಬಿರಿಯಾನಿ ತಿನ್ನಲಿಕ್ಕೆ ಬಿರಿಯಾನಿ ತಿಂದು ಬ್ಲಾಗ್ ಏನು ಮಾಡ್ತೀವಿ. ನಾವಿಲ್ಲಿ ಬಂದು ಒಂದು 2 ವೀಕ್ಸ್ 3 ವೀಕ್ಸ್ ಮೇಲೆ ಆಗ್ತಾ ಬಂದಿದ್ದು. PG ಕಾಂಟ್ರವರ್ಸಿನೇ ಮುಗ್ದಿಲ್ಲ ನಾವು. ಒಂದು ಕೊಟ್ಟರೆ ಒಂದು ಕೊಡಲ್ಲ. ಇವತ್ತು ಬಂದ್ಕೊಳ್ಳಿ, ಇವತ್ತು ಜಗಳ, ಬರೀ ಡೈಲಿ ಜಗಳ, ಅದು ಇದು ಕೊಡಲ್ಲ ಅಂತ ಬರೀ ಇದೇ ಆಗ್ತಾವ. ಗೈಸ್ ನಮ್ಮ ಕಯಮ್ಮ ಬಿರಿಯಾನಿ ಅಂಗಡಿ ಕ್ಲೋಸ್ ಇವತ್ತು. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಮಸ್ತ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಬಿರಿಯಾನಿ ನೋಡ್ಬೇಕು, ಏನಾದ್ರು ತಿಂದು ಮಸ್ತ್ ಹೋಗೋದು. ಇರೋ ಚಳಿಗೆ ಒಳ್ಳೆ ಬಿಸಿ ಕಾಯಿಸ್ಲಿಕ್ಕೆ ಜಾಗ ನೋಡ್ರಿ, ಒಳ್ಳೆ ಬಿಸಿ ಕಾಯಿಸ್ಬೋದು. ಮಸ್ತ್ ಬಿರಿಯಾನಿ ಮತ್ತೆ ತಂದೂರಿ ತಿಂದು ಹೊಟ್ಟೆ ಫುಲ್ ಮಾತ್ರ. ಇವತ್ತಿನ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಎಲ್ಲ ಸುತ್ತಾಡಿದೋಯ್ತು, ಊಟನೂ ಐತೆ, ಎಲ್ಲ ಮಸ್ತ್ ಐತಿ. ಈಗ ಸಣ್ಣ ಸ್ವೀಟ್ ಗಿಟ್ ತಿನ್ಕೊಂಡು ಹೋದ್ರೆ ಇವತ್ತಿನ ಡೇ ಕಂಪ್ಲೀಟ್. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಬರೋ ತನಕ ವೇಟ್ ಮಾಡ್ತೀನಿ. ನಾವು ಈಗ ನ್ಯೂ ಇಯರ್ಗೆ ಒಂದು ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಹೋಗ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ, ಹೋಗ್ಲಿಕ್ಕೆ ಆದ್ರೆ ಅಂತ MG ರೋಡ್ ಮಾಡಿ ಥರ್ಡ್ ಸ್ಟೇಟಿಗೆ ಹೋಗ್ಬೇಕಂತ ಮಾಡಿದ್ದೀನಿ. ಹೋದ್ರೆ ಬ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಬಾಯ್ ಗೈಸ್.